ನಮಸ್ಕಾರ ಸರ್. ನಮಸ್ಕಾರ ಸರ್. ಶಿವಮೊಗ್ಗ ರಂಗಾಯಣ ಬಗ್ಗೆ ಹೇಳೋದಾದ್ರೆ ಸರ್, ಶಿವಮೊಗ್ಗ ರಂಗಾಯಣದಲ್ಲಿ ಹೇಳಬೇಕು ಅಂತಂದರೆ ಈಗ 14 ವರ್ಷದಿಂದ ಶಿವಮೊಗ್ಗ ರಂಗಾಯಣ ನಿರಂತರವಾಗಿ ತನ್ನ ಕಾರ್ಯದಲ್ಲಿ ನಿರಂತರವಾಗಿದೆ. ಸಾಕಷ್ಟು ನಾಟಕಗಳನ್ನು ರಂಗಾಸಕ್ತರಿಗೆ ಉಣಬಡಿಸ್ತಾ ಬರ್ತಾ ಇದೆ. ಹಾಗೆ ಈ ವರ್ಷ 2026ನೇ ಸಾಲಿನಲ್ಲಿ ಇದು ಮೊದಲನೇ ನಾಟಕ ನಮ್ಮೊಳಗೊಬ್ಬ ಗಾಂಧಿ ಅನ್ನೋದು. ಎರಡನೇ ನಾಟಕವನ್ನು ಸ್ವತಂತ್ರದ ಓಟ ಅಂತೇಳಿ ಇದೇ ವೇದಿಕೆಯಲ್ಲಿ ಮಾಡಿದ್ವಿ. ಮತ್ತೆ ಈ ನಾಟಕವನ್ನು ನಮ್ಮೊಳಗೊಬ್ಬ ಗಾಂಧಿನ ಆಗಸ್ಟ್ 15ಕ್ಕೆ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಈ ನಾಟಕವನ್ನು ಮರುಪ್ರದರ್ಶನಗಳನ್ನ ಮಾಡ್ತಾ ಇದ್ದೀವಿ. ಇದು 27ನೇ ಪ್ರದರ್ಶನ ಇವತ್ತಿಗೆ. ಶಿವಮೊಗ್ಗ ರಂಗಾಯಣಕ್ಕೆ ಒಂದು ಕುಟುಂಬ, ಆ ಕುಟುಂಬಕ್ಕೆ ನೀವು ಯಾವಾಗ ಜಾಯ್ನ್ ಆದ್ರಿ? ಸರ್, ನಾನು ಜಾಯ್ನ್ ಆಗಿದ್ದು 2017ರಲ್ಲಿ. 2017, 18, 19 ಒಂದು 3 ವರ್ಷಗಳ ಜರ್ನಿ ಮುಂದುವರ್ಸ್ಕೊಂಡು ಬಂದೆ. ಅದಾದಮೇಲೆ ಒಂದು 3 ವರ್ಷ ಬೇರೆ ಕಡೆ ಉತ್ತರ ಕರಾವಳಿ ಕಡೆ ಒಂದು 3 ವರ್ಷ ಕೆಲಸ ಮಾಡಿದೆ. ಅದಾದ್ಮೇಲೆ ಮತ್ತೆ ಶಿವಮೊಗ್ಗ ರಂಗಾಯಣ ಮತ್ತೆ ನನ್ನ ಸೆಳೀತು. ಅದ್ರ ಮಧ್ಯದಲ್ಲಿ ಧಾರವಾಡ ರಂಗಾಯಣದಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಿದ್ದೆ. ಅದಾದ್ಮೇಲೆ ಶಿವಮೊಗ್ಗ ರಂಗಾಯಣ ಮತ್ತೆ ನನ್ನ ಸೆಳೀತು. ಧಾರವಾಡ ರಂಗಾಯಣ, ಶಿವಮೊಗ್ಗ ರಂಗಾಯಣ ಬೇರೆ ಬೇರೆ? ಹೌದು, ಒಟ್ಟು 6 ರಂಗಾಯಣಗಳಿದೆ ಈಗ ಪ್ರಸ್ತುತಕ್ಕೆ. ಇಡೀ ಕರ್ನಾಟಕದಲ್ಲಿ 6 ರಂಗಾಯಣಗಳಿದೆ. ಮುಂಚೆ 4 ರಂಗಾಯಣಗಳಿದ್ದು, ಇವಾಗ 6 ರಂಗಾಯಣಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಸೊ ನೀವು ಒಟ್ಟು ಎಷ್ಟು ಸ್ಟೇಜ್ ಶೋ ಕೊಟ್ಟಿದ್ದಾರೆ, ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮಗಳಲ್ಲಿ? ಅಂದರೆ ಈ ನಾಟಕ ನಮ್ಮೊಳಗೊಬ್ಬ ಗಾಂಧಿ ಈಗ ಇದು 27ನೇ ಪ್ರದರ್ಶನ ಸರ್. ಇನ್ನೊಂದು ಸ್ವತಂತ್ರದ ಓಟ ಅಂತೇಳಿ ಇದಾದ್ಮೇಲೆ ಮಾಡಿದಂಥ ನಾಟಕ, ಅದು ಕೂಡ ಒಂದು 25 ಶೋಗಳನ್ನು ನಾವು ಮಾಡಿದ್ದೀವಿ ಸರ್. ಒಂದೇ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿದ್ರೆ ತಯಾರಿ ಎಷ್ಟು ದಿನ ಇರುತ್ತೆ ಸರ್? ಅಂದರೆ ಈ ರೀತಿ ಅಂದರೆ ಐತಿಹಾಸಿಕವಾಗಿರೋಂಥ ನಾಟಕಗಳನ್ನು ನಾವು ಮಾಡುವಾಗ ಏನಿಲ್ಲ ಅಂದರೂ ಒಂದು 2 ತಿಂಗಳುಗಳ ಕಾಲ ದೀರ್ಘಾವಧಿಯ ಒಂದು ಪ್ರಾಕ್ಟೀಸ್ ಇರುತ್ತೆ. ದಿನನಿತ್ಯ? ಹೌದು. ನಾವು ಬೆಳಿಗ್ಗೆ ಒಂದು 9 ಗಂಟೆಗೆ ಶುರು ಮಾಡ್ತೀವಿ, ಅಂದ್ರೆ ರಾತ್ರಿ ಒಂದು 9 ಗಂಟೆವರೆಗೂ ಅದು ನಿರಂತರವಾಗಿರುತ್ತೆ. ಅದ್ರ ಮಧ್ಯದಲ್ಲಿ ಕಲಾವಿದರಿಗೆ ಒಂದು ಫ್ರೆಂಡ್ಲಿನೆಸ್ ಬರ್ಲಿಕ್ಕೆ, ಎಲ್ಲರೂ ಒಂದು ಒಡಗೂಡ್ಕೊಂಡು ಇರ್ಲಿಕ್ಕೆ ಒಂದು ಏನಂತಂದ್ರೆ ಆಟಗಳು, ಥಿಯೇಟರ್ ಗೇಮ್ಸ್ ಅಂತ ಒಂದಷ್ಟಿದೆ. ಆ ಆಟಗಳನ್ನ ಆಡಿಸ್ತಾ ಈ ಇಡೀ ನಾಟಕಕ್ಕೆ ಬೇಕಾಗಿರೋದಂತ ಒಂದಷ್ಟು ಪುಸ್ತಕಗಳು, ಆ ಪುಸ್ತಕಗಳನ್ನ ಓದ್ತಾ ಈ ನಾಟಕವನ್ನ ಕಟ್ಟುವಾಗ ನಾವು ಗಾಂಧಿ ವರ್ಸಸ್ ಗಾಂಧಿ ನಾಟಕಗಳನ್ನ ಓದಿದ್ವಿ. ನಮ್ಮ ಗಾಂಧಿಯವ್ರದ್ದು ಸಾಕಷ್ಟು ಕಥೆಗಳನ್ನ ಓದಿ ನಾವು ಈ ನಾಟಕವನ್ನ ಸರ್. ಇದರಲ್ಲಿ ನಿಮಗೆ ರಿಹರ್ಸಲ್ ಆಗ್ಲಿ, ಮತ್ತೆ ಇನ್ನೊಂದು ಡೈಲಾಗ್ ತಪ್ಪೋಯ್ತು, ಮತ್ತೆ ಇನ್ನೊಂದು ಟೇಕ್ ಅಂತಿಲ್ಲ. ಈಗ ಸ್ಪಾಂಟೇನಿಯಸ್ ಆಗಿ ನಾನು ಈಗ ನನ್ನೊಳಗೊಬ್ಬ ಗಾಂಧಿ ನಾನು ನೋಡಿದೆ, ಪೂರ್ತಿ ವೀಕ್ಷಿಸಿದೆಲ್ಲ, ಅದು ಎಲ್ಲ ಸ್ಪಾಂಟೇನಿಯಸ್ ಆಗಿ ತುಂಬಾ ಅದ್ಭುತವಾಗಿ ಮಾಡಿದ್ರೆ. ಒಂದು ರೀಟೇಕ್ ಆಗಲಿ, ಮಿಸ್ಟೇಕ್ ಆಗಲಿ, ಅಯ್ಯೋ ಪಾಪ ಮಾಡ್ಬೋದಿತ್ತು ಅಂತ ಏನೂ ಇಲ್ಲ, ಎಲ್ಲ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಆ ತಯಾರಿ ಹೇಗಿರುತ್ತೆ ಅಂತ ಹೇಳಿ? ಇದು ತಯಾರಿ ಹೇಗಿರುತ್ತೆ ಅಂದ್ರೆ ಸರ್, ಈಗ ನಾನೊಬ್ಬ ಪಾತ್ರವಾಗಿ ಆ ಒಂದು ಪಾತ್ರವನ್ನ ಹೇಗೆ ಕಟ್ಕೊಳ್ಬೇಕು ಅಂತಂದ್ರೆ, ಮುಂಚೆ ನಾನು ಆ ಪಾತ್ರದ ಬಗ್ಗೆ ಅರ್ಥ ಮಾಡ್ಕೋಬೇಕು. ಅಂದ್ರೆ ಈ ಪಾತ್ರ, ಈಗ ಅಜ್ಜನ ಪಾತ್ರ ಮಾಡ್ತಿದ್ದೀನಿ ಅಂತಂದ್ರೆ ಅಜ್ಜ ಎಷ್ಟು ವಯಸ್ಸಾಗಿದೆ, ಅವರಿಗೆ ಎಷ್ಟು ವರ್ಷದಿಂದ ಅವರು ಈ ಸ್ವತಂತ್ರ ಹೋರಾಟ ಚಳವಳಿಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ಆ ಊರಲ್ಲಿ ಅವ್ರು ಏನು, ಅವ್ರ ಪಾತ್ರ ಏನು, ಮತ್ತೆ ಅವ್ರಿಗೆ ಎಷ್ಟು ಜನ ಮಕ್ಕಳು, ಸೊಸೆ ಇದ್ದಾರ, ಮೊಮ್ಮಕ್ಳಿದಾರ, ಎಷ್ಟು ಜನ ಇದ್ದಾರೆ, ಅವ್ರು ಕುಟುಂಬನ ಅಥವಾ ಏನು ಸಿಂಗಲ, ಇದನ್ನೆಲ್ಲಾನು ನಾವು ಒಂದು ಲಿಸ್ಟ್ ಮಾಡ್ಕೋಬೇಕು. ಮೊದ್ಲು ಆ ಪಾತ್ರದ ಬಗ್ಗೆ ನಾವು ತಿಳ್ಕೊಬೇಕು. ತಿಳ್ಕೊಂಡ ಆದ್ಮೇಲೆ ಆ ಪಾತ್ರಕ್ಕೆ ನಾವು ಜೀವ ತುಂಬ್ತಾ ಹೋಗ್ಬೇಕು. ನನಗೊಬ್ಬ ಮಗ ಇದ್ದಾನೆ ಅನ್ನೋದು ನಾನು ಕಲ್ಪನೆ ಕಟ್ಕೋಬೇಕು. ಪರಕಾಯ ಪ್ರವೇಶ ಹೌದು, ನನಗೊಬ್ಬ ಮಗ ಇದ್ದಾನೆ, ಮಗನಿಗೆ ಮದುವೆ ಮಾಡಿದೀನಿ, ಅವನಿಗೊಬ್ಬ ಮಗ ಇದ್ದಾನೆ, ನನಗೆ ಮೊಮ್ಮಗ ಇದ್ದಾನೆ. ಆಕ್ಚುಲಿ ನೀವು ತಾತ ಅಲ್ಲ ನನಗೆ ನಾನು ದೂರದಿಂದ ನೋಡ್ಬೇಕು, ನಿಮ್ಮ ತಾತ ತುಂಬಾ ವಯಸ್ಸಾಗಿದೆ ಅನ್ಕೊಂಡಿದ್ದೆ. ನೀವು ನಡೆಯೋ ಸ್ಟೈಲು ಮತ್ತೆ ಬಗ್ಗಿರೋದು, ಎಡು ಬೀಳೋದು ನೋಡಿ, ಪಾಪ ಏನು ವಯಸ್ಸಾಗಿರೋ ತಾತನ ಕರ್ಕೊಂಡ್ಬಂದು ಸೈಕಲ್ ಎಲ್ಲ ನುಗ್ಗಿಸ್ತಿದಲ್ಲ ಅಂತ ನಾವು ಬೈಕೊಂಡೆ ಅಲ್ಲಿ. ಬಟ್ ನೀವು ತಾತ ಅಲ್ಲ. ನನಗೀಗ ಆಕ್ಚುಲಿ 31 ವರ್ಷ ಸರ್. ನನಗೆ ಈಗ ನಾಟಕದ ಪಾತ್ರದಲ್ಲಿ 75 ವರ್ಷ. ಹೌದು. ಒಟ್ಟು ಆ ಒಂದು 31 ವರ್ಷದ ಇದ್ದವನು 75 ವರ್ಷದ ಮಾಡ್ಬೇಕು ಅಂತಂದ್ರೆ ಅದು ನಂಗೊಂದು ಚಾಲೆಂಜ್ ನಾಟಕ ಮಾಡೋದು. ನಿಮ್ಮ ನಾಟಕ ಅಬ್ಸರ್ವ್ ಮಾಡಿದೆ, ಪ್ರೇಕ್ಷಕರಿಗೆ ಸ್ವಲ್ಪನೂ ಗಲಿಬಿಲಿ ಆಗ್ಲಿಲ್ಲ. ಕೆಲವರು ಇದರಲ್ಲಿ ಸನ್ನಿವೇಶಗಳಲ್ಲಿ ಹೊರಗಡೆ ಹೋಗೋದು, ಅಯ್ಯೋ ಬೋರ್ ಹೊಡ್ತಿದೆ ಅನಿಸ್ತಾ ಇಲ್ಲ, ಎಲ್ಲ ಸ್ಪಾಂಟೇನಿಯಸ್ ಆಗಿ ಟಕ ಹಿಂದ್ಗಡೆ ಸೀನರಿಗಳಾಗಿರ್ಬೋದು, ಅದನ್ನ ಆ ಒಂದು ಮೂಮೆಂಟ್ ತಂದ್ಕೊಡೋದು, ಅವೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಸರ್? ಅದು ಯಾಕಂದ್ರೆ ಸ್ಪಾಂಟೇನಿಯಸ್ ಆಗಿ ಇವಾಗ ಆ ಸಂದರ್ಭನ ಸೃಷ್ಟಿ ಮಾಡ್ತಕ್ಕಂಥದ್ದು. ಒಂದು ಟಕ ಮುಗಿದ ತಕ್ಷಣ ಸನ್ನಿವೇಶ ಮತ್ತೊಂದು ಸನ್ನಿವೇಶ ಬರುತ್ತೆ. ಆ ಸನ್ನಿವೇಶ ಹೆಂಗೆ ಸ್ಪಾಂಟೇನಿಯಸ್ ಆಗಿ ಟಕ ಅಂತ ಬರುತ್ತೆ? ಅದಕ್ಕೆ ಹೇಗೆ ಅಂತಂದ್ರೆ ಸರ್, ನಮ್ಗೆ ಡೈರೆಕ್ಷನ್ ಮಾಡಿದವರು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಅಂದ್ರೆ ನಮ್ಮ ಕನ್ನಡ ರಂಗಭೂಮಿಯಲ್ಲೇ ಶ್ರೇಷ್ಠವಾದ ನಿರ್ದೇಶಕರು ಚಿದಂಬರರಾವ್ ಜಂಬೆ ಸರ್ ಅವರು ನಮ್ಗೆ ನಿರ್ದೇಶನ ಮಾಡಿದ್ದು.
ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇದನ್ನೆಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡಿಕ್ಕೆ ಫಸ್ಟ್ ಹೇಗಿರ್ಬೇಕು, ಗಾಂಧಿ ಅಂದ್ರೆ ಏನು, ಗಾಂಧೀಜಿಯವರು ನಮ್ಗೆ ಸ್ವಾತಂತ್ರ್ಯ ತಂದ್ಕೊಡಕ್ಕೆ ಎಷ್ಟೆಲ್ಲಾ ಹೋರಾಟಗಳನ್ನ ಮಾಡಿದ್ರು. ಅವರು ತಮ್ಮ ಕೆಲಸಗಳನ್ನ ತಾವೇ ಮಾಡ್ಕೊಳ್ತಾ ಇದ್ರು. ಯಾವ ಒಂದು ಕೆಲಸಗಳನ್ನು ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗ್ತಾ ಇರ್ಲಿಲ್ಲ. ಅದು ನಮ್ಗೆ ಇನ್ಸ್ಪಿರೇಷನ್. ಈಗ ಯಾವುದೇ ಒಂದು ಕೆಲಸ ಆಗ್ಲಿ ಕೂಡ ನಮ್ಗಳ ಕೆಲಸಗಳನ್ನ ನಾವೇ ಮಾಡ್ಕೊಳ್ತೀವಿ. ಯಾರಿಗೂ ಕೂಡ ಡಿಪೆಂಡ್ ಆಗಲ್ಲ, ಇದನ್ನ ನೀನ್ ಮಾಡು ಅಂತ ಅಂದ್ಬಿಟ್ಟು ಹೇಳಕ್ ಹೋಗಲ್ಲ. ಅವ್ರ ಕಡೆ ಆಗ್ಲಿಲ್ವಾ ನಾವ ಕೆಲಸ ಮಾಡ್ತೀವಿ. ಈಗ ನಮ್ ಕಡೆ ಆಗ್ಲಿಲ್ವಾ ಇದ್ ಜೊತೆಗೆ ಯಾರು ಇನ್ನೊಬ್ರು ಸೇರ್ಕೋತಾರ. ಅಂದ್ರೆ ಎಲ್ರನ್ನು ಕೂಡ ಒಳಗೊಂಡಂತ ಒಂದು ನಾಟಕ ಗಾಂಧಿ ಅನ್ನೋದು ಒಂದು ಒಗ್ಗಟ್ಟು ಅನ್ನೋದು ನಮ್ಗೆ ಉದ್ದೇಶ. ಸರ್, ಈಗ ಪ್ರೇಕ್ಷಕರನ್ನ ಹಿಡ್ಕೊಳ್ಳೋದ್ರಲ್ಲಿ ಇವಾಗ ಅಭಿನಯ, ಡೈಲಾಗ್ ಆಗಿರ್ಬೋದು, ಯಾವ್ದು ಮುಖ್ಯ ಅನ್ಸುತ್ತೆ ಈಗಿನ? ಯಾಕಂದ್ರೆ ಎಲ್ಲರೂ ಫಾಸ್ಟ್ ಯುಗದಲ್ಲಿ ನಿಮ್ದು ಕೂಡ ಇವಾಗ ಪಾತ್ರದಲ್ಲಿ ಕೂಡ ಅಷ್ಟೇ ಸ್ಪಾಂಟೇನಿಯಸ್ ಆಗಿ ಅಭಿನಯ ಮಾಡ್ಬೇಕಾಗಿರುತ್ತೆ. ಯಾವ್ದೋ ಒಂದು ಡೈಲಾಗ್ ಆಗ್ಲಿ, ಸನ್ನಿವೇಶ ಆಗ್ಲಿ, ಅಥವಾ ಪಾತ್ರನ, ವಿಷಯನ ಯಾವ್ದು ಮುಖ್ಯ ಅನ್ಸುತ್ತೆ ಅಂತ? ಅಂದ್ರೆ ಒಬ್ಬ ನಟನಿಗೆ ಮುಖ್ಯವಾಗಿ ಬೇಕಾದ್ದು ಒಂದು ಪಾತ್ರ. ಆ ಪಾತ್ರಕ್ಕೆ ಜೀವ ತುಂಬೋದು ಆ ಒಬ್ಬ ಕಲಾವಿದನ ಮುಖ್ಯ ಕರ್ತವ್ಯ ಆಗಿರುತ್ತೆ. ಆ ಒಂದು ಹಿಂದಿನ ತಯಾರಿ ಅದು ನಿರಂತರವಾಗಿ ಅವನಿಗೆ ಅದನ್ನ ಒಂದು ಗಟ್ಟಿಗೊಳಿಸಿರುತ್ತೆ. ಅದು ಇಂಪಾರ್ಟೆಂಟ್ ಅಂತ ನಂಗೆ ಅನ್ಸುತ್ತೆ. ಸರ್, ವೃತ್ತಿಯಲ್ಲಿ ನೀವು ಏನ್ ಮಾಡ್ಕೊಂಡಿದ್ದೀರಾ? ಸರ್, ನಾನು ವೃತ್ತಿಯಲ್ಲಿ ಹವ್ಯಾಸಿ ರಂಗಭೂಮಿ ಕಲಾವಿದನಾಗಿದ್ದವನು. 2017ರಿಂದ ನಾನು ನಿರಂತರವಾಗಿ ಒಬ್ಬ ಕಲಾವಿದನಾಗಿನೇ ಜೀವನವನ್ನು ಸಾಗಿಸ್ತಾ ಇದ್ದೀನಿ. ಅದು ಅಲ್ಲದೆ ನಾನು ಮೇಕಪ್ ಕೂಡ ಮಾಡ್ತೀನಿ. ಬೇಸಿಗೆ ಶಿಬಿರಗಳಲ್ಲಿ ಮಕ್ಕಳಿಗೆ ಕ್ರಾಫ್ಟ್ ವರ್ಕ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಜನಪದ ಗೀತೆಗಳನ್ನ ಹೇಳ್ಕೊಡೋದು, ಮತ್ತೆ ಈ ರೀತಿ ಬೇರೆ ಕಡೆ ಹೋಗಿ ಮಕ್ಕಳಿಗೆ ನಾಟಕಗಳನ್ನ ಮಾಡಿಸೋದು. ಕೆಲವು ಸ್ಕೂಲ್ಗಳಲ್ಲಿ ಇವತ್ತು ಕೂಡ ನಾವು ಮಕ್ಕಳಿಗೆ ಹೋಗಿ ಕ್ಲಾಸ್ಗಳನ್ನ ಮಾಡ್ತೀವಿ. 2 ಅವರ್ 3 ಅವರ್ ವಾರದಲ್ಲಿ. ಈ ರೀತಿ ಕ್ಲಾಸ್ಗಳನ್ನ ಮಾಡಿದ ನಮ್ಗೊಂದಿಷ್ಟ ಆದ್ರಿಂದ ಅರ್ನಿಂಗ್ಸ್ ಆಗುತ್ತೆ. ಮತ್ತೆ ನಾವು ಈ ರೀತಿ ಒಂದು ಕಲೆ ಇದೆ ಅನ್ನೋದನ್ನ ಎಲ್ರಿಗೂ ಕೂಡ ಪ್ರಚಾರನೂ ಮಾಡಿದಾಗುತ್ತೆ. ಆ ಸ್ಕೂಲಲ್ಲಿ ಕೂಡ ಒಬ್ಬ ರಂಗ ಶಿಕ್ಷಕರನ್ನ ನೀವು ತಗೊಳ್ಳಿ, ಅಂದ್ರೆ ಅಪಾಯಿಂಟ್ ಮಾಡ್ಕೊಳ್ಳಿ ಅನ್ನೋ ವಿಚಾರನು ಕೂಡ ನಾವು ಅಲ್ಲಿಗೆ ಇಟ್ಕೊಂಡು ಇವತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ ರಂಗ ಶಿಕ್ಷಕರನ್ನ ನೇಮಕಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ನಮ್ಮ ಸರ್ಕಾರ ರಂಗ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಾ ಇಲ್ಲ. ನಿಮ್ ಯೂಟ್ಯೂಬ್ ಚಾನಲ್ ನಾವು ಕೇಳ್ಕೊಳ್ತಾ ಇರಂದ್ರೆ ದಯಮಾಡಿ ರಂಗ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳಿ, ತಗೊಳ್ಳಿ, ಅವ್ರನ್ನ ಒಂದು ಜೀವನ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳಕ್ ಇಷ್ಟಪಡ್ತಾರೆ. ಈಗ ನಾಟಕಗಳಲ್ಲಿ ನವರಸಗಳನ್ನ ಹೇಳ್ಕೊಡ್ಲಾಗತ್ತೆ. ಇವಾಗ ಅದು ಹೇಗೆ ತಯಾರಿ ನಡೀತಿದೆ ಅದು ಇವಾಗ? ಸರ್, ಅದು ಅಂದ್ರೆ ಯಾವುದೇ ಒಂದು ನವರಸಗಳು ಅಂತ ಹೇಳ್ತೀವಿ, ಭಯ ಮತ್ತು ಬೀಭತ್ಸ ಅವೆಲ್ಲ. ಅದು ಯಾವತ್ತ ನಿಮಗೆ ಅದು ಹೊಸ್ತಾಗ ಹೋದಾಗ ನಾವು ಅಭಿನಯ ಮಾಡ್ಬೇಕು, ಈಗ ನಾನು ನಿಮ್ಮ ನೋಡಿ ಇನ್ಸ್ಪಿರೇಷನ್ ಆದಂಗೆ ಇವಾಗ ಬಂದೆ, ಅದನ್ನು ನನಗದು ಬರಲ್ಲ. ಇವಾಗ ಹೇಗೆ ತಯಾರಿ ನಡೆಸ್ತಾರೆ? ಸರ್, ಅದು ಏನಂತಂದ್ರೆ ಈಗ ನನಗೆ ತುಂಬಾ ಆಸಕ್ತಿ ಇರುತ್ತೆ, ಈಗ ನಿಮ್ಗೂ ತುಂಬಾ ಆಸಕ್ತಿ ಇರುತ್ತೆ. ನೀವು ಅದನ್ನ ಕಲಿಯಕ್ ಅಂತೇಳಿ ಬಂದಿರ್ತೀರಾ. ಈ ಕಲಿಯಕ್ ಅಂತಂದ್ಬಿಟ್ಟೆ ಕರ್ನಾಟಕದಲ್ಲಿ ಒಂದಷ್ಟು ರಂಗ ಶಿಕ್ಷಣ ಸಂಸ್ಥೆಗಳಿದಾವೆ. ಅಲ್ಲಿ ತರಬೇತಿಗಳನ್ನ ಮಾಡ್ತಾರೆ. ತರಬೇತಿಗಳನ್ನ ಹೇಗೆ ಅಂದ್ರೆ ಅವ್ರ ರೀತಿ ಆಟದ ಮೂಲಕನೇ ಅವರಿಗೆ ತರಬೇತಿಯನ್ನ ಕೊಡ್ತಾರೆ. ಅಂದ್ರೆ ಅವರಿಗೆ ಜಿಗುಪ್ಸೆ ಅನ್ಸ್ಬಾರ್ದು, ಅಂದ್ರೆ ಯಾವ್ದೇ ರೀತಿ ಇದು ಹೆಂಗಪ್ಪ ಮಾಡೋದು ಅಂತ ಅನ್ಸ್ಬಾರ್ದು. ಆತರ ಏನಿಲ್ಲ, ಸುಲಲಿತವಾಗಿ ಬರ್ಬೇಕು, ಲೈವ್ನೆಸ್ ಆಗಿ. ಈಗ ನೀವು ಮಾತಾಡ್ತಿದ್ದೀರಾ, ಇದು ಒಂದು ಆಕ್ಟ್ ತರನೇ. ಓಕೆ, ಅಂದ್ರೆ ಈಗ ನಾವು ಮಾಡೋದು ಕೆಲವು ರಿಯಲಿಸ್ಟಿಕ್ ಪ್ಲೇ. ಈಗ ನಾವು ಮಾಡಿದ್ದು ರಿಯಲಿಸ್ಟಿಕ್, ಹೌದೌದು, ನ್ಯಾಚುರಲ್ ಆಗಿರುತ್ತೆ. ಈಗ ಮನೇಲಿ ಕೂತ್ ಮಾತಾಡ್ತಾರನೇ ಇರುತ್ತೆ, ಅದು ಒಂದು ಪ್ಲೇ ಆಗೇ ಇರುತ್ತೆ. ಓಕೆ, ಈ ತರ ಸಾಕಷ್ಟು ನಾಟಕಗಳಿದೆ. ಸಾಕಷ್ಟು ಅಂದ್ರೆ ಒಬ್ಬ ಕಲಾವಿದ ತನ್ನನ್ನ ತಾನು ತೊಡಗಿಸ್ಕೊಂಡು ಒಂದಾಗ ಅಭಿನಯ ಮಾಡ್ತಿದ್ದಾನೆ ಅಂತಂದಾಗ ಆ ಸಿಚುವೇಶನ್ ತಕ್ಕನಾಗಿ ಅವನು ಅಭಿನಯಿಸ್ತಾ ಹೋಗ್ತಾನೆ. ಗೊತ್ತಿರೋದಿಲ್ಲ ನಾನು ಅಭಿನಯಿಸ್ತಾ ಇದೀನೋ ಅಥವಾ ಈಗ ನಾನು ಮಾತಾಡ್ತಾ ಇದೀನಲ್ವಾ, ಈಗ ಗೊತ್ತಿಲ್ಲ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರಂಗ್ ಅನಿಸ್ತಾ ಇದೆಯೋ ಅಥವಾ ನಾನ್ ನಿಮ್ಗೆ ಅಭಿನಯ ಮಾಡ್ತಿದಾರೆ ಅಂತ ಅನಿಸ್ತಿದೆ, ಗೊತ್ತಿಲ್ಲ. ಒಟ್ಟು ನನಗೆ ಅನಿಸ್ತಾ ಮಾತಾಡ್ತಿದೀನಿ ಅಂತ ಅನ್ಸುತ್ತೆ. ಸರ್, ಈಗ ತಂತ್ರಜ್ಞಾನ ಪ್ಲಸ್ ನಾಟಕ. ಇವಾಗ ಈಗ ನಾಟಕ ಮೂಲ ಅಸ್ತಿತ್ವನ ಹಾಗೆ ಉಳಿಸ್ಕೊಂಡು ಬರ್ತಾ ಇದೆ, ತಂತ್ರಜ್ಞಾನ ಇನ್ನು ಮೇಲೆ ಬರ್ತಾ ಇದೆ ಅಲ್ಲ. ಈಗ ಫಸ್ಟ್ ಸಿನಿಮಾ ಬಂತು, ಸಿನಿಮಾ ಆದ್ಮೇಲೆ ಇವಾಗ ಸೀರಿಯಲ್ಗಳು ಬಂತು, ನಂತರ ಇವಾಗ ಈಗಿನ ಜನರೇಷನ್ ಅಲ್ಲಿ ಇವಾಗ ಟಿಕ್ ಟಾಕ್ ಅಂತೆ, ಮತ್ತೆ ಇನ್ನೊಂದು ರೀಲ್ಸ್ ಅಂತೆಲ್ಲ ಬರ್ತಾ ಇದೆ. ಈಗ ತನ್ನ ಮೂಲ ಅಸ್ತಿತ್ವನ ಹಾಗೆ ಉಳಿಸ್ಕೊಂಡು ಹೋಗ್ತಾ ಇದೆ. ಅದು ಇದ್ರ ಬಗ್ಗೆ ಹೇಳಿದಾರೆ ಸರ್, ಮೂಲತಃ ಹೊಸ ತಂತ್ರಜ್ಞಾನದ ಬಗ್ಗೆ. ಹೊಸ ತಂತ್ರಜ್ಞಾನದ ಬಗ್ಗೆ ಸರ್, ಹೌದು, ಹೊಸ ತಂತ್ರಜ್ಞಾನ ಬೇಕು. ಅದ್ರ ಒಟ್ಟೊಟ್ಟಿಗೆ ಈ ರೀತಿಯ ರಂಗಕಲೆನೂ ಕೂಡ ನಾವು ಬೆಳೆಸ್ಬೇಕು. ಈಗ ನೀವು ಬಂದಿದ್ದೀರಾ, ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೀರಿ, ಇದ್ರ ಮೂಲಕ ನೀವು ರಂಗ ಕಲಾವಿದರ ಪರಿಚಯ ಮಾಡೋದಾಗಿದ್ದು, ರಂಗದ ಒಂದು ಅಭಿನಯವನ್ನ ನೀವು ಜನಗಳ ಮುಂದೆ ತಲುಪಿಸೋದಾಗಿರೋದನ್ನ ನೀವು ಮಾಡ್ತಾ ಇದ್ದೀರಿ. ಈ ರೀತಿಯಾಗಿನೇ ಅವರು ಬೆಳಿಬೇಕು, ಇನ್ನೊಬ್ರನ್ನು ಬೆಳೆಸ್ಬೇಕು ಅನ್ನೋದು ಏನು ಯಾವುದೇ ಒಂದು ಇದರಲ್ಲಿ ವಿಚಾರಗಳನ್ನ ನಾವು ತಗೊಳ್ಬೇಕು. ಅಂದ್ರೆ ಒಂದು ಮಾರ್ಗದರ್ಶನ ತಗೋಬೇಕು. ಇನ್ನೊಂದು, ಈ ರಂಗ ಇದು ನಾಟಕಗಳಲ್ಲಿ ಈಗ ಅಭಿನಯ ಮಾಡಿದ್ರೆ ಜಾಸ್ತಿ ವಿನಯ ಬರುತ್ತೆ ಅಂತ ಹೇಳಿ, ಅಂದ್ರೆ ತೆಗಿ ಬಿಗಿ ನಡ್ತಕ್ಕಂಥದ್ದು, ಮಾತಾಡ್ತಕ್ಕಂಥ ವೇ ಆಗ್ಲಿ. ಇಲ್ಲಿ ನಾವು ಜೀವನ ಒಂದು ನಾಟಕ ಅಂತ ಹೇಳ್ತೀವಿ, ಇದು ಇಲ್ಲಿ ಪ್ರೇಕ್ಷಕರಿಗೆ ಒಂದು ವಿಷಯ ಮೂಡಿಸ್ತಕ್ಕಂಥ ಒಂದು ಇದು ಆಕ್ಟಿಂಗ್. ಇದು ಈ ವಿನಯದ ಬಗ್ಗೆ ಹೇಳೋದಾದ್ರೆ ಇವಾಗ ಸರ್, ಅಂದ್ರೆ
ಇಲ್ಲಿ ನಾನು ನಂದು ಅನ್ನೋದು ಮುಖ್ಯ ಆಗಿರೋದಿಲ್ಲ ಸರ್. ನಾವು ನಮ್ಮದು ಅನ್ನೋದು ರಂಗಭೂಮಿಯಲ್ಲಿ ತುಂಬಾ ಕಲ್ಸ್ಕೊಡುತ್ತೆ. ಇಲ್ಲಿ ಯಾರು ಕೂಡ ಒಬ್ಬನೇ ಇದ್ ಮಾಡಕ್ ಆಗೋದಿಲ್ಲ. ನನಗೊಬ್ಬ ಸಹ ಕಲಾವಿದ ಇದ್ದ ಮಾತ್ರ ನಾನೊಬ್ಬ ನಟನಾಗಕ್ ಸಾಧ್ಯ. ಅದ್ರಲ್ಲೂ ಏಕಪಾತ್ರ ಅಭಿನಯಗಳು ಮಾಡ್ತಾರೆ. ಆತನು ಕೂಡ ಏಕಪಾತ್ರ ಅಭಿನಯ ಮಾಡ್ಬೇಕಾರೆ ನಾನು ಈ ಪಾತ್ರ ಎದುರುಗಡೆ ಅಂದ್ರೆ ಕಲ್ಪನೆ ಕಟ್ಕೊಳ್ತಾರೆ. ನನ್ನ ಪಾತ್ರ ಎದುರಿಗೆ ಈ ಪಾತ್ರ ಇದೆ ಅಂತ ಅಂದ್ಬಿಟ್ಟು ಒಬ್ಬನೇ ಅಂತೂ ಮಾಡಕ್ಕಂತೂ ಆಗೋದಿಲ್ಲ. ಜೊತೆಗೊಬ್ಬ ಸಹಾಯಕ ಇರ್ಲೇಬೇಕಾಗುತ್ತೆ ಒಬ್ಬ ಕಲಾವಿದನಿಗೆ. ಸರ್, ನಿಮ್ಮ ರೋಲ್ ಮಾಡೆಲ್ ಅಂದ್ರೆ ನಿಮ್ಗೆ ಇವ್ರನ್ನ ನಾನು ಇವ್ರಂತೆ ಆಗ್ಬೇಕು ಅಂತ ಏನಾದ್ರು ನೀವು ಒಂದು ಕನಸಿದ್ಯಾ? ಅಂದ್ರೆ ಕನಸು ಅಂತಂದ್ರೆ ಸರ್, ಒಬ್ಬ ಒಳ್ಳೆ ಸಮಾಜಕ್ಕೆ ಒಬ್ಬ ಒಳ್ಳೆ ಕಲಾವಿದನಾಗಿ ಒಂದಷ್ಟು ಉತ್ತಮವಾದ ಕಲೆಗಳನ್ನ ಅವರಿಗೆ ಹೇಳ್ಕೊಡೋದಾಗಿರ್ಬೋದು. ನನಗನ್ಸಿದ್ದು ಏನಂತಂದ್ರೆ, ಈಗಿನ ಸಿಚುವೇಶನ್ಗೆ ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗ ಮೀಡಿಯಾ, ಮೊಬೈಲು, ಸಿನಿಮಾ ಅನ್ನೋದ್ರ ಇದ್ರ ಮುಂದೆ ಹೆಚ್ಚು ಹೋಗ್ತಿದ್ದಾರೆ. ಅಂದ್ರೆ ಅದರಿಂದ ಏನಂತಂದ್ರೆ ಅವರು ಜ್ಞಾಪಕ ಶಕ್ತಿಗೂ ಅಷ್ಟೇನು ಇದಿಲ್ಲ, ಕಣ್ಣಿಗೂ ಹಾಳು, ಆರೋಗ್ಯನೂ ಹಾಳಾಗುತ್ತೆ. ಬಟ್ ಈ ರೀತಿ ಕಲೆಗಳಂತಂದ್ರೆ ರಂಗ ಕಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟಾಗ ಏನಾಗುತ್ತೆ, ನೆನಪಿನ ಶಕ್ತಿ ಉಳಿಯುತ್ತೆ. ಹೌದು, ಒಂದು ಪುಸ್ತಕವನ್ನ ಓದೋದನ್ನ ಇಮ್ಯಾಜಿನೇಷನ್ ಶಕ್ತಿ ಬೆಳೆಯುತ್ತೆ ಅವರಿಗೆ. ನಾನೊಂದು ನಾಟಕವನ್ನ ಓದೋರು ಹೆಂಗ್ ಓದ್ಬೋದು, ಒಂದು ಪದ್ಯವನ್ನ ಓದೋರು ಹೆಂಗ್ ಓದ್ಬೋದು. ಈಗ PUC ಮಕ್ಕಳಿಗೆ ನಾಟಕಗಳಿದೆ. ಆ ನಾಟಕಗಳು ಏನ್ ಮಾಡ್ತಿದ್ರೆ ಅಂದ್ರೆ ಒಂದಷ್ಟು ರಂಗತಂಡಗಳು ನಾಟಕಗಳನ್ನ ಮಾಡಿ ಮಕ್ಕಳಿಗೆ ಪ್ರದರ್ಶನ ಮಾಡ್ತಾರೆ. ಅವರು ಇಡೀ ನಾಟಕನ ಒಂದ್ ತಿಂಗಳು ಪೂರ್ತಿ, ವರ್ಷ ಪೂರ್ತಿ ಓದ್ಬೇಕು. ಅದೇ ಒಂದ್ ತಾಸು ಕೂತು ಅವ್ರ ಮಕ್ಕಳು ನಾಟಕ ನೋಡಿದ್ರು ಅಂತಂದ್ರೆ ಇಡೀ ನಾಟಕದ ಚಿತ್ರಣ ಅವರು ಮನ್ಸಲ್ಲಿ ನೆನಪಲ್ಲಿ ಉಳಿದೋಗುತ್ತೆ. ಆರಾಮಾಗಿ ಅವ್ರ ಎಕ್ಸಾಮಿನೇಷನ್ ಬರೀತಾರೆ. ಹಾಗೆ ಕೃಷ್ಣಗೌಡರ ಆನೆ, ಬೆಪ್ತಗಡಿ ಬೋಳಶೇಖರ ಈ ನಾಟಕಗಳು ಇವಾಗ ಸುಮಾರು ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಕಾಲೇಜುಗಳಿಗೆ ಪ್ರದರ್ಶನ ಆಗ್ತದೆ. ಈ ನಾಟಕ ನಮ್ಮೊಳಗೊಬ್ಬ ಗಾಂಧಿನ ಕೂಡ ನಾವು ಶಾಲಾ ಮಕ್ಕಳಿಗೆ, ಎಸ್ಪೆಷಲಿ ಸ್ಕೂಲ್ ಮಕ್ಕಳುಗಳಿಗೆ ಪ್ರದರ್ಶನವನ್ನ ಮಾಡಿದ್ವಿ. ಆ ಸ್ಕೂಲ್ ಮಕ್ಕಳಲ್ಲಿ ನಮಗೆ ಕೇಳಿದ್ದು ಅಂತಂದ್ರೆ, ಗಾಂಧೀಜಿ ಅನ್ನೋರು ಇದ್ರು ಅನ್ನೋದು ಗೊತ್ತು, ಆದ್ರೆ ಅವ್ರು ಏನೇನೆಲ್ಲ ಮಾಡಿದ್ರು, ಯಾವ್ಯಾವ ಚಳುವಳಿಗಳನ್ನ ಮಾಡಿದ್ರು ಗೊತ್ತಿರ್ಲಿಲ್ಲ ನಮ್ಗೆ. ಚರಕ ಅನ್ನೋದನ್ನ ಗಾಂಧೀಜಿಯವ್ರು ಮಾಡಿದ್ದು. ನಾವು ಚರಕ ಅಂತಂದ್ರೆ ಗಾಂಧೀಜಿಯವ್ರು ಅಂತ ಅನ್ಕೋತಿದ್ವಿ. ಆದ್ರೆ ಗಾಂಧೀಜಿಯವ್ರು ಬರೋಕ್ಕಿಂತ ಮುಂಚೆನೆ ಚರಕ ಇತ್ತು ಅನ್ನೋದು ನಮಗ್ ಗೊತ್ತೇ ಇರ್ಲಿಲ್ಲ ವಿಚಾರ ಅನ್ನೋದು ಮಕ್ಕಳಿಂದ ಕೇಳಿದಂತ ನಾವು ಫೀಡ್ಬ್ಯಾಕ್. ಹೌದೌದು, ನಮಗ್ ಖುಷಿ ಅನ್ಸುತ್ತೆ. ಯಾಕೆಂದ್ರೆ ಗಾಂಧೀಜಿ ಅವರಿಗೆ ಚರಕ ರೋಲ್ ಮಾಡಲಾಗಿತ್ತು. ಹೌದು. ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದೆ ಸರ್. ನಮ್ಮ ಜೊತೆ ಮಾತಾಡೋಕ್ಕೆ ನಮಸ್ಕಾರ. ಧನ್ಯವಾದಗಳು ಸರ್.